ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಸಾಫ್ಟ್ ಮಾಯ್ಸ್ಟ್ ಟೆಂಡರ್ ಆದ ಕುಕ್ಕಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಎಗ್ಲೆಸ್, ಹಾಗೆಯೇ ಬೇಗನೆ ಮಾಡ್ಕೋಬೋದು. ನೋಡಿ ಏನು ಚೆನ್ನಾಗಿ ಕಾಣ್ತದೆ ಅಲ್ವಾ ಕುಕ್ಕಿ. ಬನ್ನಿ ಈ ರೆಸಿಪಿಯನ್ನು ಮಾಡಲಿಕ್ಕೆ ನಾನಿಲ್ಲಿ ಓವನಲ್ಲಿ ಬೇಕ್ ಮಾಡಲಿಕ್ಕೆ ಈ ಟ್ರೇಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿಗ. ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕಪ್ಪು ಈ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ, ಸೋಸಿದಂಥ ಬೆಲ್ಲ. ಅದಕ್ಕೆ ಅರ್ಧ ಕಪ್ಪು ತುಪ್ಪನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡನ್ನು. ನೋಡಿ ಮಿಕ್ಸ್ ಆದಮೇಲೆ ಕಾಣಿಸುತ್ತೆ. ಇದಕ್ಕೆ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ. ನನಗೆ ವೆನಿಲಾ ಎಸೆನ್ಸ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1/4 ಕಪ್ಪು ಹಾಲನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಇದಕ್ಕೆ 1 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಇಲ್ಲಾಂದರೆ ಗ್ಲೂಟನ್ ಫ್ರೀ ಫ್ಲೋರ್ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಇವೆಲ್ಲವನ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಹಾಗೆಯೇ ಇದಕ್ಕೆ 1/4 ಟೀ ಸ್ಪೂನು ಉಪ್ಪು, ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನೂ ಮತ್ತೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಥರ. ತುಂಬ ಕಲಿಸೋದು ಬೇಡ. ನೋಡಿ ಜಸ್ಟ್ ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ 1/4 ಕಪ್ಪಿನಷ್ಟು ಚಾಕೋ ಚಿಪ್ಸ್ನ ಹಾಕ್ತಾಯಿದ್ದೀನಿ. ಚಾಕೋ ಚಿಪ್ಸ್ ಇದರಲ್ಲಿ ಮೇನ್ ಆಗಿರುತ್ತೆ. ನೀವು ಖಂಡಿತ ಇದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಕುಕ್ಕಿ ತುಂಬ ಸಾಫ್ಟಾಗಿ ಟೆಂಡರ್ ಆಗಿರುತ್ತೆ. ಮಾಡಿ ನೋಡಿ. ಇದನ್ನು ಒಂದು 10 ನಿಮಿಷ ಹಾಗೆಯೇ ಬಿಡ್ತಾಯಿದ್ದೀನಿ. ಇದನ್ನು ಔಟ್ಸೈಡೇ ಒಂದು 10 ನಿಮಿಷ ಇಟ್ಟಿದ್ದೆ ನಾನು. ನೋಡಿ 10 ನಿಮಿಷ ಆದಮೇಲೆ ಸ್ಕೂಪ್ನ ಸಹಾಯದಿಂದ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಲ್ಲ, ಇದನ್ನು ಪ್ಯಾನಲ್ಲಿ ಬೇಕ್ ಮಾಡಲಿಕ್ಕೆ ನೋಡಿದ್ರ. ಹಾಗೆಯೇ ಓವನಲ್ಲಿ ಬೇಕ್ ಮಾಡಲಿಕ್ಕೆ ಟ್ರೇಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತಟ್ಟೆಯಲ್ಲಿ ಒಂದು 4 ಕುಕ್ಕೀಸ್ ಆಗುತ್ತೆ, ಇಲ್ಲಿ ಒಂದು 6 ಕುಕ್ಕೀಸ್ ಆಗುತ್ತೆ. ಇಲ್ಲಿ ಪ್ಯಾನಲ್ಲಿ ಟೋಟಲಾಗಿ 10 ಕುಕ್ಕೀಸ್ ರೆಡಿ ಆಗುತ್ತೆ. ಬನ್ನಿ ಇಲ್ಲಿ ಪ್ಯಾನನ್ನು ನಾನಿಲ್ಲಿ 10 ನಿಮಿಷ ಪ್ರೀ ಹೀಟಲ್ಲಿ ಇಟ್ಟಿದ್ದೆ ನಾನು ಅದನ್ನು. ಹಾಗೆಯೇ ಓವನಲ್ಲೂ ಕೂಡ ಇಲ್ಲಿ ಬೇಕಾಗ್ತಾ ಇದೆ. ನೋಡಿದ್ರ ಕುಕ್ಕೀಸು. ಈಗ ಕುಕ್ಕೀಸ್ ರೆಡಿ ಆಯಿತು. ನೋಡಿದ್ರ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಈ ಓವನಲ್ಲಿ ಬೇಕಾಗೋದು ಒಂದು 12 ನಿಮಿಷದಲ್ಲೇ ಬೇಕಾಗ್ಬಿಡತ್ತೆ. ಹಾಗೆಯೇ ಈ ಪ್ಯಾನಲ್ಲಿ ಮಾಡ್ತೀವಲ್ಲ, ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ನನಗೆ ಪ್ಯಾನಲ್ಲಿ ಮಾಡ್ತಕ್ಕಂಥದ್ದು ಒಂದು 25ರಿಂದ ಒಂದು 30 ನಿಮಿಷ ಹಿಡಿಯುತ್ತೆ. ನೀವು ನೋಡ್ತಾ ಇರಬೇಕಾಗತ್ತೆ. ಈ ಪ್ಯಾನಲ್ಲಿ ಇಟ್ಟಿರ್ತೀವಲ್ಲ ಅದು ನೋಡಿ ಕುಕ್ಕಿ ಬೇಸ್ನಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಅಲ್ವಾ, ಸ್ವಲ್ಪ ಡಾರ್ಕ್ ಆಗಿರುತ್ತೆ ಮೇಲಿಗಿಂತ ಕಲರು. ಈ ಬೇಸ್ನಲ್ಲಿ ಸ್ವಲ್ಪ ಡಾರ್ಕ್ ಆಗಿರುತ್ತಲ್ವ, ಆ ಟೈಮ್ನಲ್ಲಿ ಕುಕ್ಕಿ ಬೆಂದಿದೆ ಅಂತ. ಈ ಟೈಮ್ನಲ್ಲಿ ನೀವು ಗ್ಯಾಸನ್ನು ಕೂಡ ಈಗ ಆಫ್ ಮಾಡ್ಕೋಬೋದು. ನೋಡಿ ಹಾಗೆಯೇ ಈ ಸ್ಟೇಜಲ್ಲಿ ಕುಕ್ಕೀಸು ತುಂಬ ಸಾಫ್ಟಾಗಿರುತ್ತೆ. ಇದನ್ನು ಕೆಳಗಿಳಿಸಿಟ್ಟಾದಮೇಲೆ ಅದನ್ನು ಕಂಪ್ಲೀಟಾಗಿ ಆರಲಿಕ್ಕೆ ಬಿಡಬೇಕಾಗತ್ತೆ. ಕಂಪ್ಲೀಟಾಗಿ ಅದು ತಣ್ಣಗಾಗಬೇಕು, ಆವಾಗ ಕುಕ್ಕೀಸು ರೆಡಿ ಆಗ್ತವೆ. ಆದರೆ ಇದು ಕ್ರಂಚಿಯಾಗಿರೋದಿಲ್ಲ, ತುಂಬ ಸಾಫ್ಟಾಗಿರುತ್ತೆ. ಹಾಗೆಯೇ ಒಂದೇ ಬೈಟಲ್ಲೇ ಇದು ಮೆಲ್ಟ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಕುಕ್ಕೀಸು. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆಯೇ ಇದನ್ನು ಬೇಗನೆ ಮಾಡ್ಕೋಬೋದು. ಹಾಗೆ ಇದನ್ನು ಮಾಡಲಿಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾದ, ಡಿಲೀಷಸ್ ಆದ, ಹಾಗೆಯೇ ಸಾಫ್ಟ್ ಹಾಗೆ ಟೆಂಡರ್ ಆದ ನಮಗೆ ಕುಕ್ಕೀಸ್ನ ಮಾಡಿಕೊಂಡು ತಿನ್ಬೋದು ಮನೆಯಲ್ಲೇ. ಯಾರಿಗೆ ಈ ಡಿಲೀಷಿಯಸ್ ಹಾಗೆ ಟೆಂಡರ್ ಆದ ಕುಕ್ಕೀಸ್ ಇಷ್ಟ ಆಗುತ್ತೆ, ಒಂದು ಲೈಕನ್ನು ಕೊಡೋದು ಮರಿಬೇಡಿ. ಹಾಗೆಯೇ ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಲೇಬೇಕು. ಬನ್ನಿ ನೋಡೋಣ ಹೇಗಿದೆ ಇಲ್ಲಿ ಅಂತ. ನೋಡಿ ಕುಕ್ಕೀಸ್ ಒಳಗಡೆ ಎಷ್ಟು ಟೆಂಡರ್ ಆಗಿರುತ್ತೆ ಅಂತ ನೋಡ್ತಾ ಇದ್ದೀವಿ ಇಲ್ಲಿ. ನೋಡಿದ್ರ ಎಷ್ಟು ಸಾಫ್ಟಾಗಿ ಟೆಂಡರ್ ಆಗಿರುತ್ತೆ ಕುಕ್ಕೀಸು. ನೋಡಿದ್ರೆ ನಾವು ಇದಕ್ಕೆ ಮೊಟ್ಟೆಯನ್ನು ಕೂಡ ಯೂಸ್ ಮಾಡಿಲ್ಲ. ಮೊಟ್ಟೆ ಇಲ್ಲದೇನೂ ಕೂಡ ಈ ಥರ ಸಾಫ್ಟಾಗಿ ಮಾಡ್ಕೊಳ್ಬೋದು. ಹಾಗೆಯೇ ನಾನಿಲ್ಲಿ ಸಕ್ಕರೆಯನ್ನು ಕೂಡ ನಾನು ಯೂಸ್ ಮಾಡಿಲ್ಲ, ಬೆಲ್ಲವನ್ನು ಹಾಕ್ಕೊಂಡಿದ್ದೀನಲ್ವ, ಹೆಲ್ದಿಯಾಗೂ ಕೂಡ ಇರುತ್ತೆ. ಯಾರಿಗೆ ಗ್ಲೂಟನ್ ಫ್ರೀ ಫ್ಲೋರಲ್ಲಿ ಮಾಡಬೇಕು ಅಂತೀರ, ನೀವು ಓಟ್ಸ್ ಫ್ಲೋರೆಲ್ಲ ಯೂಸ್ ಮಾಡ್ಕೋಬೋದು. ಹಾಗೆ ಮೈದಾನೂ ಕೂಡ ನೀವು ಹಾಕ್ಕೊಂಡು ಮಾಡ್ಕೋಬೋದು ಈ ಥರ ಕುಕ್ಕೀಸ್ನ. ಆಯಿತಾ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ನಮ್ಮ ಮನೆಯಲ್ಲಿ ಮಾಡಿದ ಕೂಡಲೇ ಅಷ್ಟು ಕುಕ್ಕೀಸು ಖಾಲಿ ಆಗಿಬಿಟ್ಟಿದೆ. ನಾನು ಇನ್ನೊಂದು ಸಲ ಮತ್ತೆ ಟ್ರೈ ಮಾಡಬೇಕು ಅಂತಿದ್ದೀನಿ. ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಹೇಗೆ ಬಂತು ಅನ್ನೋದನ್ನು ಕಾಮೆಂಟಲ್ಲಿ ಸಾಧ್ಯವಾದರೆ ಹೇಳಿ. ಓಕೆ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ವಾ. ನನಗಂತೂ ಈ ಕುಕ್ಕೀಸ್ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಮನೆಯಲ್ಲಿ ಟ್ರೈ ಮಾಡಿ ನೋಡಿ.
ಓಕೆ, ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.